ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 149ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ದ್ವಾರಕಿಯ ಮಹಿಮೆ, ದ್ವಾರಕಿಯ ಪರಿಮಾಣ, ಯಾದವರಿಗೆ ದೂರ್ವಾಸರಿಂದ ಸಾಂಬನ ಅಪರಾಧಕ್ಕಾಗಿ ಶಾಪ ಬಂದುದು, ದ್ವಾರಕಾ ಮಂಡಲದಲ್ಲಿರುವ ಪಂಚಸರೋವರ, ಮಹಾಪ್ಲಕ್ಷವೃಕ್ಷ, ಪ್ರಭಾಸತೀರ್ಥ, ಪಂಚಪಿಂಡ, ಕುಂಡತೀರ್ಥ, ಸಂಗಮನ ಕ್ಷೇತ್ರ, ಹಂಸಕೊಂಡತೀರ್ಥ, ಕದಂಬತೀರ್ಥ, ಚಕ್ರತೀರ್ಥ, ರೈವತಕತೀರ್ಥ, ಮಹಾದ್ರುಮ ಕ್ಷೇತ್ರ, ವಿಷ್ಣು ಸಂಕ್ರಮಣ ಕ್ಷೇತ್ರ ಮೊದಲಾದವುಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಧರ್ಮಪರಾಯಣಳಾದ ಭೂದೇವಿ ಶ್ರೀ ಸ್ತುತಸ್ವಾಮಿ ಮಾಹಾತ್ಮ್ಯವನ್ನು ಕೇಳಿ ಬಹು ಸಂತೋಷದಿಂದ ಕೂಡಿದ ಮನಸ್ಸುಳ್ಳವಳಾಗಿ ಮುಂದಿನ ಮಾತನಾಡಿದಳು. ಭೂದೇವಿಯು ಕೇಳುತ್ತಾಳೆ, ದೇವವರ ಪ್ರಭುವೇ, ಈ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಪರಮಶಾಂತಿಯುಂಟಾಯಿತು. ಕತ್ತಿ ಬತ್ತಳಿಕೆಗಳನ್ನು ಹೊತ್ತವನು, ರಾಕ್ಷಸ ಸಂಹಾರಕನು, ಧರಣೀಧರನು, ಶಂಖಚಕ್ರ ಗದಾ ಪದ್ಮಗಳನ್ನು
ಕೈಯಲ್ಲಿ ಧರಿಸಿರುವವನೂ ಆದ ಆ ದೇವನು ತಾನೇ ಈ ಲೋಕದಲ್ಲಿ ಮುಖ್ಯವಾದ ಶಾಸ್ತ್ರವನ್ನು ಪ್ರಕಟಿಸಿದನು ಎಂಬ ಸ್ತುತಸ್ವಾಮಿಯ ಗುಣ ಮಹಿಮೆಯನ್ನು ನಾನು ಕೇಳಿದೆನು. ದಯಾನಿಧಿ, ಇದಕ್ಕಿಂತ ಶ್ರೇಷ್ಠವಾದುದು ಬೇರೆ ಇದ್ದರೆ ಅದನ್ನು ನನಗೆ ಹೇಳು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಅರಳಿದ ತಾವರೆಯ ಮಾಲೆಯುಳ್ಳವಳೆ, ಶ್ರೇಷ್ಠೆ ಭೂಮಿ, ಹೀಗೆಯೇ ನಿನಗೆ ಪಾಪ ಭಯ ನಿವಾರಕವೂ ರಹಸ್ಯವೂ ಉತ್ತಮವೂ ಆದ ಬೇರೆಯ ಕ್ಷೇತ್ರವನ್ನು ಹೇಳುತ್ತೇನೆ. ದ್ವಾಪರ ಯುಗದಲ್ಲಿ ಯಾದವ ಕುಲವರ್ಧನನು ನನ್ನ ತಂದೆಯೂ ಆದ ಶೌರಿ ಎಂಬವನು ಪ್ರಸಿದ್ಧನಾಗುವನು. ಆಗ ಭೂಮಿಯಲ್ಲಿ ವಿಶ್ವಕರ್ಮನಿಂದ ನಿರ್ಮಿತವಾದ ದ್ವಾರಕೆ ಎಂಬ ಅಮರಾವತಿಯಂತೆ ಮನೋಹರವೂ ಪ್ರಸಿದ್ಧವೂ ಆದ ಪಟ್ಟಣವಿರುವುದು. ಸುಂದರಿ, ಆ ನಗರವು 10 ಯೋಜನ ಉದ್ದವೂ 5 ಯೋಜನ ಅಗಲವೂ ಉಳ್ಳದ್ದಾಗಿರುವುದು. ಅಲ್ಲಿ ನಾನು 500 ವರ್ಷ ಕಾಲ ವಾಸ ಮಾಡುವೆನು. ಸುಂದರಿ, ಅಲ್ಲಿದ್ದುಕೊಂಡು ದೇವತೆಗಳಿಗೆ ಬಹು ಪ್ರಿಯವಾಗುವಂತೆ ಭೂಭಾರವನ್ನಿಳಿಸಿ ಬಳಿಕ ಮತ್ತೆ ಸ್ವರ್ಗಲೋಕಕ್ಕೆ ಬರುವೆನು. ವರಾರೋಹೆ, ನನಗೆ ಸಮಾನನಾದ ಈಶ್ವರನು ದೂರ್ವಾಸನೆಂದು ಪ್ರಸಿದ್ಧನಾದ ಮುನಿಯಾಗಿ ಜನಿಸುವನು. ಆತನು ನಮ್ಮ ಕುಲಕ್ಕೆ ಶಾಪವನ್ನು ಕೊಡುವನು. ಭೂದೇವಿ, ಆತನ ಶಾಪವು ತಾಕುವುದರಿಂದ ದ್ವಾರಕೆಯಲ್ಲಿ ವಾಸ ಮಾಡುವ ವೃಷ್ಣಿಗಳು, ಅಂಧಕರು, ಭೋಜರು ಯಮಗೃಹವನ್ನು ಸೇರುವರು. ಚಂದ್ರನಂತೆ ಬೆಳ್ಳಗಿರುವವನು, ವನಮಾಲಾಧರನು, ಹಲಾಯುಧನೂ ಆದ ಬಲರಾಮನು ನಗರವನ್ನು ತನ್ನ ನೇಗಿಲಿನಿಂದ ಎಳೆದು ಸಮುದ್ರದಲ್ಲಿ ಹೋಗಿಸುವನು. ನಾರಾಯಣನ ಈ ಮಾತನ್ನು ಕೇಳಿ ಧರ್ಮಾಸಕ್ತಳೂ ಮಾಧವಿಯೂ ಆದ ಭೂದೇವಿ ಆತನ 2 ಕಾಲುಗಳನ್ನು ಹಿಡಿದುಕೊಂಡು ಮತ್ತೆ ಕೇಳಿದಳು. ಭೂದೇವಿಯು ಕೇಳುತ್ತಾಳೆ, ದೇವ ಮಾಯಾ ಕರಂಡಕ, ನೀನು ಲೋಕನಾಥನಾಗಿರುವೆ. ದುರ್ವಾಸನು ಎಲ್ಲರಿಗೂ ಹೇಗೆ ಶಾಪ ಕೊಡುವನು? ಅದನ್ನು ನನಗೆ ಹೇಳು. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಕೃಷ್ಣಾವತಾರದಲ್ಲಿರುವಾಗ ರೂಪ ಯೌವನ ಸಂಪನ್ನಳು, ನನ್ನ ಸುಖಭಾಗಿನಿಯೂ ಆದ ಜಾಂಬವತಿ ಎಂಬುವಳು ನನ್ನ ಪತ್ನಿಯಾಗುವಳು. ಮಹಾಭಾಗ್ಯಶಾಲಿಯೂ ರೂಪ ಯೌವನಗಳ ಗರ್ವವುಳ್ಳವನೂ ಸಾಂಬನೆಂಬ ಹೆಸರಿನಿಂದ ಪ್ರಸಿದ್ಧನೂ ಆದ ಆಕೆಯ ಪುತ್ರನು ನನಗೆ ಯಾವಾಗಲೂ ಪ್ರೀತಿಪಾತ್ರನು. ಆಟಕ್ಕಾಗಿ ಸಾಂಬನು ಗರ್ಭಿಣಿಯಂತೆ ವೇಷವನ್ನು ಹಾಕಿಕೊಂಡು ಪರಮಶ್ರೇಷ್ಠನಾದ ಆ ದೂರ್ವಾಸ ಋಷಿಯ ಹತ್ತಿರ ಹೋಗಿ, ಮುನಿಯೇ, ಈ ಬಾಲೆಯೇನು ಮಗನಲ್ಲಿ ಇಚ್ಛೆಯುಳ್ಳವಳಾಗಿರುವಳು. ಇವಳು ಎಂತಹ ಮಗುವನ್ನು ಹೆರುವಳೋ ಅದನ್ನು ಹೇಳು ಎಂದು ಕೇಳುವನು. ಇವನು ಸಾಂಬನೆಂದು ತಿಳಿದು ಕೋಪದಿಂದ ಮೈಮರೆತ ಆ ಮುನಿಯು, ಆದರೆ ನಿನ್ನ ಗರ್ಭದಿಂದ ಕುಲನಾಶಕವಾದ ಒನಕೆಯು ಜನಿಸುವುದು. ಅದರಿಂದ ವೃಷ್ಣಿ ಅಂಧಕರೆಲ್ಲರೂ ಯಮಲೋಕಕ್ಕೆ ಹೋಗುವರು ಎಂದು ಹೇಳುವನು. ದುರ್ವಾಸರ ಶಾಪವನ್ನು ಕೇಳಿ ಸಾಂಬನು ಅವನೊಡನಿದ್ದ ಎಲ್ಲ ಬಾಲಕರು ಶಾಪದಿಂದ ಸಂತಾಪಗೊಂಡ ಮನಸ್ಸುಳ್ಳವರಾಗಿ ಭಯದಿಂದ ನನ್ನೊಡನೆ ಮಾತನಾಡುವರು. ಬಳಿಕ ನಾನು ಅವರು ಬಂದುದನ್ನು ನೋಡಿ ವಿಚಾರವೇನೆಂದು ಕೇಳುವೆನು.
ಎಲ್ಲ ಬಾಲಕರು ಶಾಪದಿಂದ ಸಂತಾಪಗೊಂಡ ಮನಸ್ಸುಳ್ಳವರಾಗಿ ಭಯದಿಂದ ನನ್ನೊಡನೆ ಹೇಳುವರು. ಅವರ ಮಾತನ್ನು ಕೇಳಿ ನಾನು, ದೂರ್ವಾಸರು ಹೇಳಿದುದು ಆಗುವುದು, ಸಂದೇಹವಿಲ್ಲ ಎಂದು ಹೇಳುವೆನು. ಭೂದೇವಿ, ವೃಷ್ಣಿಗಳೇ ಮೊದಲಾದವರಿಗೆ ಶಾಪವು ಬರಲು ಕಾರಣವನ್ನು ನಿನಗೆ ಹೇಳಿದುದಾಯಿತು. ಅಲ್ಲಿರುವ ನನ್ನ ತೀರ್ಥಕ್ಷೇತ್ರಗಳನ್ನು ಹೇಳುತ್ತೇನೆ ಕೇಳು. ಸೌಭಾಗ್ಯವತಿ, ವಿಷ್ಣು ಭಕ್ತರಿಗೆ ಸುಖಕರವಾದ ದ್ವಾರಕೆಯಲ್ಲಿ ಸಮುದ್ರ ತೀರವನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿ ಪಂಚಸರೋವರವೆಂಬ ಉತ್ತಮವಾದ ನನ್ನ ರಹಸ್ಯ ಕ್ಷೇತ್ರವಿದೆ. ಅಲ್ಲಿ 6 ಜಾವ ಕಾಲವಿದ್ದು ಸ್ನಾನ ಮಾಡುವ ಮನುಷ್ಯನು ಅಪ್ಸರೆಯರ ಗುಂಪಿನಿಂದ ತುಂಬಿದ ಸ್ವರ್ಗದ ಮೇಲೆ ಆನಂದ ಪಡುವನು. ಬಳಿಕ ದೇವಲೋಕವನ್ನು ಬಿಟ್ಟು ನನ್ನ ಪಂಚಸರ ಕ್ಷೇತ್ರದಲ್ಲಿ ಪ್ರಾಣ ಬಿಟ್ಟು ನನ್ನ ಲೋಕದಲ್ಲಿ ವಾಸಿಸುವನು. ಸುಂದರಾಂಗಿ, ಅಲ್ಲಿ 100 ಕೊಂಬೆಗಳುಳ್ಳ ಬಹಳ ದೊಡ್ಡ ಪ್ಲಕ್ಷ ವೃಕ್ಷವಿದೆ. ಅದು ಕುಂಭಾಕಾರದ ಮಂಗಳಕರವಾದ ಒಳ್ಳೆಯ ಹಣ್ಣುಗಳಿಂದ ತುಂಬಿದೆ. ಲಾಭದ ಆಸೆಯಿಂದ ಹಲವು ಜನರು ಅಲ್ಲಿಗೆ ಹೋಗುವರು. ಆದರೆ ಭಗವದ್ಭಕ್ತನಿಗೆ ಹೊರತು ಬೇರಾವನಿಗೂ ಅಲ್ಲಿ ಹಣ್ಣು ದೊರೆಯುವುದಿಲ್ಲ. ಪಾಪಕರ್ಮದಿಂದ ಬಿಡುವನ್ನು ಹೊಂದಿದ ಯಾರು ಅಲ್ಲಿ ಹಣ್ಣನ್ನು ಪಡೆಯುವರೋ ಅವರು ನನ್ನ ಕರ್ಮದಲ್ಲಿ ನಿಷ್ಠರಾಗಿದ್ದು ಪರಮಸಿದ್ಧಿಯನ್ನು ಪಡೆಯುವರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 149ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.